ಓಕೆ, ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು, ಬಿಕಾಸ್ ಹೊಸ ತಂಡ ಆಗಿರೋದ್ರಿಂದ ಮಾಧ್ಯಮದವ್ರಿಗೆ ನಿಮ್ ಇಂಟ್ರೊಡಕ್ಷನ್ ಆಗ್ಬಿಡ್ಲಿ ಅಂತ. ಸೊ ನಿಮ್ಮನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಎಲ್ರು ಟೀಮ್ ಬಗ್ಗೆ ಮಾತಾಡ್ತಾ ಹೋಗಿ. ನನ್ನ ಹೆಸರು ಅಲಗಾನಿ ಕಿರಣ್ ಕುಮಾರ್ ಅಂತ, ಹಾಗಾಗಿ ಪ್ರೊಡಕ್ಷನ್ ಹೆಸರು ಅಲಗಾನಿ ಮೂವೀಸ್ ಅಂತಾನೆ ಇಟ್ವಿ. ಬೇಸಿಕಲಿ ನಾನು ಕಾಂಟ್ರಾಕ್ಟರ್, ಸಿಂಪಲ್ ಬಿಸ್ನೆಸ್ ಮ್ಯಾನ್. ಸರ್, ಸಿನಿಮಾ ಅಂತಂದ್ರೆ ನಾನು ಫಸ್ಟಿಂದನೂ ಸಿನಿಮಾ ಲೈನಲ್ಲಿ ಇದ್ದೆ. ಬೆಂಗಳೂರು ಬಂದ ತಕ್ಷಣ ಹೀರೋ ಆಗ್ಬೇಕಂತ ಬಂದ್ವಿ. ಇರುತ್ತಲ್ಲ ಫ್ಯಾಮಿಲಿ ಸ್ಟ್ರಗಲ್ಸ್ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಅದಾದ್ಮೇಲೆ ಗೊತ್ತಾಯ್ತು ನನ್ಗೆಲ್ಲ ಅಂತ. ನಿಧಾನಕ್ಕೆ ಬಿಸ್ನೆಸ್ ಲೈನ್ ಬಂದ್ವಿ. ಮತ್ತೆ ಆ ಡ್ರೀಮ್ ಅನ್ನೋದು ನನಗೆ ಉಳ್ಕೊಂಬಿಟ್ಟಿರುತ್ತಲ್ಲ, ಹಂಗಾಗಿ ನನ್ನ ಕೈಯಲ್ಲಾಗಿಲ್ಲ, ಅಟ್ಲೀಸ್ಟ್ ನನ್ನ ತಮ್ಮನ ಕೈಯಲ್ಲಾಗಿಲ್ಲ ಅಂತ ಅವನ ಕೈಯಲ್ಲಿ ಮಾಡಿಸ್ತಾ ಇದ್ದೆ ಅಷ್ಟೇ. ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಹೌದು ಸರ್, ಹೌದು ಸರ್, ಡ್ರಾಪ್ ಆಯ್ತು ಸರ್, ಖಂಡಿತ. ಸರ್ ಅರ್ಥ ಆಗಿಲ್ಲ ಸರ್. ಕ್ಯಾರೆಕ್ಟರ್ ಇಲ್ಲ ಸರ್, ಸದ್ಯಕ್ಕೆ ನಾನು ಅನ್ಕೊಂಡಿಲ್ಲ ಸರ್. ಶೂಟಿಂಗ್ ಹೋಗೋದು ಸರ್. ಸರ್ ಮೇ ಬಿ ಇನ್ನೊಂದು 3 to 4 months ಆಗ್ಬೋದು ಸರ್. ಸರ್ ಅಷ್ಟು ಜಾಸ್ತಿ ಏನಿಲ್ಲ. ನಿಮಗೆ ಮೇಕಿಂಗ್ ವಿಡಿಯೋಸ್ ಸ್ಟೆಪ್ ಬೈ ಸ್ಟೆಪ್ ಮೇಕಿಂಗ್ ವಿಡಿಯೋಸ್ ಬಿಡ್ತೀವಿ. ಮೇನ್ ತೆಲುಗುನಲ್ಲಿ ರಿಲೀಸ್ ಆದಾಗ ತುಂಬಾ ಜನ ಫ್ರೆಂಡ್ಸ್ ಕೇಳಿದ್ದಷ್ಟೇ, ಗ್ರಾಫಿಕ್ಸ್ ಜಾಸ್ತಿ ಇದೆಯಲ್ಲ ಅಂತ. ಪ್ರತಿಯೊಂದು ಮೇಕಿಂಗ್ ವಿಡಿಯೋ 1 by 1 ಬಿಟ್ಟಾಗ ಆಮೇಲೆ ಅರ್ಥ ಆಯ್ತಲ್ಲ ಅಲ್ಗೂ. ಇಲ್ಲ ಎಲ್ಲ ಪ್ರತಿಯೊಂದು ನಾವು ಆನ್ ಸೈಟ್ ಅಲ್ಲೇ ಮಾಡಿದ್ವಿ ಸರ್. ಸರ್ ರಿಯಲ್ ಎಸ್ಟೇಟ್. ಬಡ್ಜೆಟ್ ಆಗ್ಬೇಕಲ್ಲ ಸರ್. ಹೌದು ಸರ್. ಕೆವಿನ್, ಈ ಸಿನಿಮಾದ ನಿರ್ದೇಶಕರು, ನಿಮ್ ಪರಿಚಯ ಮಾಡ್ಕೊಳ್ಳಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬಂದಿರೋಂಥ ಎಲ್ಲ ಮೀಡಿಯಾ ಮತ್ತು ಫ್ಯಾಮಿಲಿ, ಫ್ರೆಂಡ್ಸ್, ವೆಲ್ ವಿಶರ್ಸ್, BTS ಆರ್ಮೀಸ್, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಐ ವಾಂಟ್ ಟು ಥ್ಯಾಂಕ್ everybody I want to thank everybody who's been a part here. So ನನ್ನ ಬಗ್ಗೆ, ಸಿನಿಮಾ ಬಗ್ಗೆ, ಆ ಟೈಟಲ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಮೈ ಟೀಮ್. ಮೊದಲನೇದಾಗಿ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಫಸ್ಟ್ ಸಿನಿಮಾ ಒಬ್ಬ ಡೈರೆಕ್ಟರ್ಗೆ ಫಸ್ಟ್ ಪ್ರೊಡ್ಯೂಸರು ತುಂಬ ಸ್ಪೆಷಲ್ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದರೆ ಲೈಫಲ್ಲಿ ಒಂದು ಫೇಸ್ ಇರುತ್ತೆ. ಆ ಫೇಸ್ನ ಬಂದ್ಬಿಟ್ಟು ಪ್ರತಿಯೊಬ್ಬ ಆಸ್ಪೈರಿಂಗ್ ಫಿಲ್ಮ್ ಮೇಕರ್ ಹಿ ಹ್ಯಾಸ್ ಟು ಗೋ ಥ್ರೂ ಇಟ್. ಆಸ್ ಆಪರ್ಚುನಿಟೀಸ್ ಡಿಲೇ, ಆಸ್ ಸಕ್ಸಸ್ ಡಿಲೇಸ್, ಸುತ್ತಮುತ್ತಲಿರೋ ಪ್ರತಿಯೊಬ್ಬರು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅಂಥದ್ರಲ್ಲಿ ಅಂಥ ಸ್ಟೇಜ್ ಆಫ್ ಲೈಫಲ್ಲಿ ಗುರುತು ಪರಿಚಯ ಇಲ್ದಿರೋರು ಯಾರೋ ಒಬ್ರು ಬಂದು ಸಿನಿಮಾ ಮಾಡೋಣ ಅಂತ ಮುಂದೆ ಬರ್ತಾರೆ. ಸೊ ದಟ್ಸ್ ಸಮಥಿಂಗ್ ರಿಯಲಿ ಗ್ರೇಟ್. ಸೊ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಫಾರ್ ಇಟ್. ಅದಾದಮೇಲೆ ಮೈ co-writer Lavanya, who's been a huge support to me, and her contribution has really shaped the story well. So thank you so much for it. My DOP, my editor, more than technicians, they are like my brothers who have really worked hard for the promo and the film. And Sanjay, first time lead ಆಗಿ ಮಾಡ್ತಿದ್ದಾರೆ, and ಅವರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕ್ತಿದ್ದಾರೆ ಸಿನಿಮಾಗೆ. ಸೊ ಎಸ್, ಸೊ ಆಸ್ ಎ ಟೀಮ್ ಆಗಿ ಎಲ್ಲರೂ ಕಷ್ಟಪಟ್ಟು ಅನ್ನೋದಕ್ಕಿಂತ ಶ್ರಮಪಟ್ಟು ಒಂದು ಒಳ್ಳೆ ಸಿನಿಮಾ, ಇಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾ ಡೆಲಿವರ್ ಮಾಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಪಡ್ತೀವಿ. ಆ್ಯಂಡ್ ಎಸ್, ನನ್ನ ಹೆಸರು ಕೆವಿನ್. ಸೊ K-pop ಅಂತ ಯಾಕೆ ಇಟ್ವಿ ಅಂದರೆ, ಈಗ K-pop ಇಸ್ ನಥಿಂಗ್ ಬಟ್ ಕೊರಿಯನ್ ಪಾಪ್. ಇದು ತುಂಬ ಡಿಕೋಡ್ ಮಾಡುವಂಥದ್ದು ಏನೂ ಇಲ್ಲ. ಗೂಗಲಲ್ಲಿ ನೋಡಿದ್ರೆ ಅವ್ರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಅಲ್ಲೇ ಬಂದ್ಬಿಡುತ್ತೆ ವಾಟ್ ಇಸ್ K-pop ಅಂತ. ಸೊ ಈ ಲೇಟ್ 90s, early 2000 ಬ್ಯಾಕ್ ಸ್ಟ್ರೀಟ್ ಬಾಯ್ಸ್ ತುಂಬಾ ಪಾಪ್ಯುಲರ್ ಆಗಿತ್ತು, ಆ ಬಾಯ್ ಬ್ಯಾಂಡ್. ಸೊ ನಮ್ಮ ಕನ್ನಡದಲ್ಲೂ ಒಂದು ಬಾಯ್ ಬ್ಯಾಂಡ್ ಇತ್ತು ಅನ್ಸುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ಚಂದನ್ ಶೆಟ್ಟಿ ಅವರು, ಧ್ರುವ ಸರ್ಜಾ ಅವರೆಲ್ಲರೂ ಇದ್ರು. ಸೊ ಈಗ ಬಿಫೋರ್ ಲಾಕ್ಡೌನ್, ಲೈಕ್ 2-3 years ಬ್ಯಾಕ್ ಆರ್ ಅನ್ ಆಫ್ಟರ್ ಲಾಕ್ಡೌನ್, ಈ K-pop ಅನ್ನೋದು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸೊ ಈ ಸಿನಿಮಾ ಮುಖಾಂತರ K-pop ಅವರ ಇಂಪ್ಯಾಕ್ಟ್ ಎಷ್ಟಿದೆ, ಇಂಡಿಯಾದಲ್ಲಾಗಿರ್ಬೋದು, ಗ್ಲೋಬಲ್ ಲೆವೆಲ್ ಅಲ್ಲಿ ಆಗಿರ್ಬೋದು, ಯಾವ ಮಟ್ಟಕ್ಕೆ ಇಂಪ್ಯಾಕ್ಟ್ ಇದೆ ಅನ್ನೋದನ್ನ ತೋರ್ಸಕ್ ನಾವು ಹೊರಟಿದೀವಿ. ಅದು ಮಾತ್ರ ಅಲ್ಲದೆ ಈ K-pop ಅನ್ನೋ ಎಲಿಮೆಂಟ್ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ನಾವು ಹೇಳಕ್ ಹೊಡ್ತಾ ಇದೀವಿ. ಸುಮಾರು ಪಾಯಿಂಟ್ಸ್ ಇದೆ. ಅದರಲ್ಲಿ ಲೈಫಲ್ಲಿ ಬೇಕಾಗಿರೋ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಈ ಸಿನಿಮಾದಲ್ಲಿ ಹೇಳಕ್ ಹೋಗ್ತಾ ಇದ್ವಿ. ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆನ್ ಅ ಡೈಲಿ ಬೇಸಿಸ್ ಒಬ್ಬ ಮನುಷ್ಯ ಮಾಡಬೇಕಾಗಿರೋ ಈ 2 ವಿಚಾರ ತುಂಬಾ ಇಂಪಾರ್ಟೆಂಟ್. ಬಟ್ ವಿ ಫೇಲ್ ಟು ಡೂ ಇಟ್, ವಿ ಫೇಲ್ ಟು ಇಂಪ್ಲಿಮೆಂಟ್ ಇಟ್ ಇನ್ ಅವರ್ ಲೈಫ್ಸ್.
ಸೊ ಅದನ್ನ ಹೇಳಕ್ ಹೋಗ್ತಾ ಇದೀವಿ. ಸೊ ಎಸ್, ಸುಮಾರು ಲೇಯರ್ಸ್ ಇರೋದ್ರಿಂದ ನಿಮ್ಗೆ ಸಿಕ್ಕಾಪಟ್ಟೆ ಕ್ಯಾರೆಕ್ಟರ್ಸ್ ಬರ್ತಾರೆ. ಶನಿಮಾತ್ಮ ದೇವ್ರು ಅವ್ರೇನ್ ಮಾಡ್ತಿದ್ದಾರೆ, ಯಮಧರ್ಮರಾಜ ಅವ್ರೇನ್ ಮಾಡ್ತಿದ್ದಾರೆ, ಕೆ ಪಾಪ್ ಅನ್ನೋ ವರ್ಲ್ಡ್ ಅಲ್ಲಿ ಏನ್ ಮಾಡ್ತಿದ್ದಾರೆ. ಸೊ ದೇವ್ ಆಲ್ ಕಮ್ ಟು ಟೀಚ್ ಅ ಲೆಸನ್ ಟು ದ ಜೆನ್ಜಿ ಕ್ರೌಡ್. ಸೊ ಇಷ್ಟು ಹೇಳ್ಬೋದು. ಏನಾದ್ರು ಕ್ವೆಶನ್ಸ್ ಇದ್ರೆ ಆಕ್ಚುಲಿ ಸುಮಾರು ಜನ ಇದ್ದಾರೆ, ಬಟ್ ಆಸ್ ಆಫ್ ನೌ ಬಟ್ ವಿಷ್ಣು ಇದ್ದಾರೆ, ಮ್ಯಾಡ್ ಸ್ಕ್ವೇರ್ ವಿಷ್ಣು ಇದ್ದಾರೆ ಪಾತ್ರ. ಇಷ್ಟು ಬೇಗ ಹೇಳಿದ್ರೆ ಐ ಡೋಂಟ್ ಥಿಂಕ್ ಇಟ್ ವಿಲ್ ಬಿ ಫೇರ್ ಎನಫ್ ಫ್ರಮ್ ಆರ್ ಸೈಡ್, ಬಟ್ ಅತಿ ಶೀಘ್ರದಲ್ಲಿ ಇನ್ನ 1 or 2 months ಅಲ್ಲಿ ವಿಲ್ ರಿವೀಲ್ ದ ಕ್ಯಾರೆಕ್ಟರ್. ಒಂದು ಕ್ಯಾರೆಕ್ಟರ್ ಇಂಟ್ರೋ ತರ ನಾವು ಇದು ಮಾಡ್ತೀವಿ. ಒಂದು 60 to 70% ಇಂಪ್ಯಾಕ್ಟ್. ಅಂದ್ರೆ ಈಗ ನಮ್ಮ ಅಣ್ಣನ ಮಗಳು, ಅವಳು ಬರೀ 7 years old. ಅವಳಿಗೆ BTS ಗೊತ್ತು, ಬ್ಲ್ಯಾಕ್ ಪಿಂಕ್ ಅನ್ನೋ ಇನ್ನೂ ಒಂದು ಬ್ಯಾಂಡ್ ಗೊತ್ತು. ನಾನು ಒಂದ್ಸಲ BTS ಬಗ್ಗೆ ಸುಮ್ಮನೆ ತಮಾಷೆಗೆ ಏನೋ ಹೇಳಿದೆ, ನನ್ನ ಜೊತೆ 2 ದಿನ ಮಾತಾಡಿದ್ಲ. ನಾನು ಸಾರಿ ಕೇಳಿದ್ಮೇಲೆ ಆಮೇಲೆ ಮಾತಾಡಿದ್ಲು. ಒಂದು 70 to 80% ಫಸ್ಟ್ ಹಾಫ್ ಆಲ್ಮೋಸ್ಟ್ ಡ್ರೀಮ್ ವರ್ಲ್ಡ್ ಅಲ್ಲೇ ನಡೆಯುತ್ತೆ. ಅದರಲ್ಲಿ ಆ 60 days ಟಾಸ್ಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನ ಇನ್ ಡೀಟೇಲ್ ಆಗಿ ಈಗ ಹೇಳಕ್ ಆಗಲ್ಲ, ಬಟ್ ಸಿನಿಮಾ ನೋಡಿದಾಗ ಆ 60 days ಯಾಕೆ ಅಷ್ಟು ಇಂಪಾರ್ಟೆಂಟ್, ಈ ಕೆ ಪಾಪ್ ಕಲ್ಚರ್ ಆ 60 days ಅಲ್ಲಿ ಏನ್ ಹೇಳಕ್ ಹೋಗ್ತಾ ಇದೀವಿ, ಜೊತೆಗೆ ಇಟ್ ಹ್ಯಾಸ್ ಅ ಸ್ಟ್ರಾಂಗ್ ಮೆಸೇಜ್. ನೀವು ಒಂದ್ ಶಾರ್ಟ್ ನೀವು ಅಬ್ಸರ್ವ್ ಮಾಡಿರ್ಬೋದು, ಇವ್ರ ಕಾಟ ತಡೆಯಕ್ ಆಗ್ತಲ್ಲ, ಸೂಸೈಡ್ ಮಾಡ್ಕೊಬಿಡೋಣ ಅಂತ ಒಂದಿದೆ. ಸೊ ದಟ್ ಸೂಸೈಡ್ ಇಸ್ ಲೈಕ್ ಅ ಕೀ ವರ್ಡ್ ಫಾರ್ ದ ಫಿಲ್ಮ್. ಸೊ ಆ 60 days ಟಾಸ್ಕ್ ಇಸ್ ಸಮಥಿಂಗ್ ರಿಲೇಟೆಡ್ ಟು ದಟ್. ಎಸ್, ಓಕೆ ಓಕೆ. ಆಕ್ಚುಲಿ ನನ್ ಪ್ರೊಡ್ಯೂಸರ್ಗೆ 1.5 year. ಎಸ್ ಸರ್, ಐ ಅಂಡರ್ಸ್ಟುಡ್. ಅದೇ ಸರ್, ಆಸ್ ಐ ಸೆಡ್, ಎವ್ರಿಬಡಿ ಥಿಂಗ್ಸ್ ಆರ್ ಲೈಕ್ ಸರ್. ಈಗ KGF ಸಿನಿಮಾದಲ್ಲಿ KGF 1 ಬಂದಾಗ, ಇಫ್ ಯು ಆರ್ ಬ್ಯಾಡ್ ಐ ಆಮ್ ಯುವರ್ ಡ್ಯಾಡ್ ಅಂತ ಒಂದು ಡೈಲಾಗ್ ಇದೆ, ಸಿಮಿಲರ್ ಆಗಿದೆ ಅಂತ. ಬಟ್ ಯಮಧರ್ಮರಾಜ ಆಗಿರ್ಬೋದು, ಇದೆಲ್ಲ ಲೈಕ್ ಯೂನಿವರ್ಸಲ್. ಸೊ ಅದರಿಂದ ಬಟ್ ಕತೆ 100% ಹೊಸದಾಗಿರುತ್ತೆ. ಹೌದು. ಓಕೆ. ಈ ಪ್ರೋಮೋ ಎಲ್ಲ ಮಾಡೋದಕ್ಕೆ ತುಂಬಾ ಎಫರ್ಟ್ ಹಾಕಿದ್ದಾರೆ, ಗೊತ್ತಾಗ್ತಾ ಇದೆ. ಎಸ್ ಎಸ್. ಎಷ್ಟು ದಿವಸ ಕೆಲಸ ಮಾಡಿದ್ದಾರೆ ಇಡೀ ಸಿನಿಮಾಗ ಅಥವಾ ಬರೀ ಪ್ರೋಮೋಗೆ? ಸರ್ ಪ್ರೋಮೋಗೆ ಹತ್ತತ್ರ 6 ತಿಂಗಳು ಕೆಲಸ ಮಾಡಿದೀವಿ ಸರ್. ಆಕ್ಚುಲಿ VFX ಸುಮಾರು ಜನ ಹೇಳಿದ್ರು ಜಾಸ್ತಿ ಇದೆ, ಬಿಕಾಸ್ ಸಿನ್ಸ್ ಇಟ್ ಹ್ಯಾಪನ್ಸ್ ಇನ್ ಅ ಫ್ಯಾಂಟಸಿ ವರ್ಲ್ಡ್. ನಾನು ಜಸ್ಟ್ ಒಂದಷ್ಟು ಗ್ಲಿಮ್ಸಸ್ ತೋರಿಸಿದ್ದೀನಿ ಅಷ್ಟೇ. ಅಂಡ್ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ ಸರ್. ಸಿನಿಮಾದಲ್ಲಿ ಇನ್ನೂ ಗ್ರ್ಯಾಂಡ್ ಆಗಿರುತ್ತೆ. ಸಬ್ಜೆಕ್ಟ್ ಡಿಮ್ಯಾಂಡ್ ಸರ್, ಸಬ್ಜೆಕ್ಟ್ ಇಸ್ ಡಿಮ್ಯಾಂಡಿಂಗ್ ಸರ್. ಟೋಟಲ್ ಒಂದು 6 ಇಂದ 7 VFX ಕಂಪನೀಸ್ ವರ್ಕ್ ಮಾಡಿದೆ ಸರ್. ಎಗ್ ವೈಟ್ VFX ಅಂತ ಅವರು ವಾಯ್ಸ್ ಮಾಡಿದ್ದಾರೆ, ಸುಮಾರು ಸಿನಿಮಾಗಳು ಮಾಡಿದ್ದಾರೆ ಅವರು. ಅದಾದ್ಮೇಲೆ ಡಾಟ್ VFX, ಟೈಮ್ VFX ಎಲ್ಲ ಕೇರಳ. ಅದಾದ್ಮೇಲೆ USA ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಯುರೋಪ್ ಅಲ್ಲಿ ಒಬ್ರು VFX ಫ್ರೀಲಾನ್ಸರ್, ಥೈಲ್ಯಾಂಡ್ ಅಲ್ಲಿ ಆಗಿರ್ಬೋದು, ಬಾಂಗ್ಲಾದೇಶ್ ಅಲ್ಲಿ ಆಗಿರ್ಬೋದು, ಸುಮಾರು VFX ಫ್ರೀಲಾನ್ಸರ್ಸ್ ವರ್ಕ್ ಮಾಡಿದ್ದಾರೆ. ಅಂಡ್ ಎಗ್ ವೈಟ್ VFX ಇಸ್ ದ ಮೇನ್ ಬ್ಯಾಕ್ ಬೋನ್. ಅವ್ರು ತುಂಬಾನೇ ಸಪೋರ್ಟ್ ಇದೆ ನಮ್ಮ ಪ್ರೋಮೋಗೆ ಇಷ್ಟೊಂದು ಎಫರ್ಟ್ ಹಾಕಿದ್ರೆ ಸಿನಿಮಾಗೆ ಏನು ಎಫರ್ಟ್ ಹಾಕ್ಬೋದಪ್ಪ ನೀವು? ಸಿಕ್ಕಾಪಟ್ಟೆ ಆಗ್ಬೇಕು ಸರ್. ಎಷ್ಟು ದಿವಸ ಶೂಟಿಂಗ್ ಮಾಡಬೇಕು ಸರ್ ಶೂಟಿಂಗ್ ಆಕ್ಚುಲಿ ನಾವು ಪ್ಲಾನ್ ಮಾಡಿರೋದು ಒಂದು 60 to 65 days ಅಷ್ಟೇ. ಬಟ್ ನಾವು ಈ ಆಕ್ಚುಲಿ ಪ್ರೊಡ್ಯೂಸರ್ ಕತೆ ಹೇಳಿ 1.5 year ಬ್ಯಾಕ್ ಆಯ್ತು. ಸೊ ನಾವು ಪ್ರೋಮೋಗೆ ಮಾರ್ಚ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಫ್ರಮ್ ಮಾರ್ಚ್ ನಾವು ಆಕ್ಚುಲಿ ಆ VFX ವರ್ಕ್ ಇನ್ನೂ ನಡೀತಾ ಇದೆ. ಸೊ ಆಕ್ಚುಲಿ ನೀವೇನ್ ನೋಡಿದ್ದೀರಲ್ವಾ ಸರ್, ಒಂದಷ್ಟು ಅಸೆಟ್ ಬಿಲ್ಡಿಂಗ್ ಮಾಡ್ಬಿಟ್ಟಿದೀವಿ. ಪ್ಯಾಲೇಸ್ ಆಗಿರ್ಬೋದು, ಇಂಟೀರಿಯರ್ ಆಗಿರ್ಬೋದು, ಏಲಿಯನ್ಸ್ ಆಗಿರ್ಬೋದು, ಅಸೆಟ್ ಬಿಲ್ಡ್ ಮಾಡ್ಬಿಟ್ಟಿದೀವಿ. ಸೊ ಸುಮಾರು ಒಂದಷ್ಟು ಬಿಲ್ಡ್ ಮಾಡೋದಿದೆ. ಅದಾದ್ಮೇಲೆ ಬರೀ ಕ್ಯಾಮ್ರಾ ಮೂವ್ಮೆಂಟ್ಸ್ ಮಾತ್ರ ನಾವು ಆಟ ಆಡ್ಬೇಕಾಗುತ್ತೆ. ಆಮೇಲೆ ತಿರುಗಿ VFX ಫಾರ್ ದ ಎಂಟೈರ್ ಸಿನಿಮಾ. ಏನ್ ಸರ್? ಆಮೇಲೆ ತಿರುಗಿ VFX ಫಾರ್ ದ ಎಂಟೈರ್ ಸಿನಿಮಾ, ಅದು ತುಂಬಾ ಟೈಮ್ ತಗೊಳುತ್ತೆ. ಇಲ್ಲ ಸರ್, ವಿ ಆರ್ ಆಲ್ರೆಡಿ ಪ್ರಾಸೆಸ್ ಅಲ್ಲಿ ಇದೆ. ಸೊ ಆದಷ್ಟು ಬೇಗ ನೆಕ್ಸ್ಟ್ ಇಯರ್ 100% ನಾವು ರೆಡಿ ಇರ್ತೀವಿ ಸರ್ ರಿಲೀಸ್ಗೆ. ಪೋಸ್ಟ್ ಅಂದ್ರೆ ಅವರು ಪ್ರೋಮೋಗ್ ಅದೇನ್ ಕ್ರಿಯೇಟ್ ಮಾಡಿದಾರೆ ಸಿನಿಮಾಗೂ ಸೇರಿ ಮಾಡಿದ್ದೀನಿ ಸರ್. ಸೊ ಸಿನಿಮಾಗೂ ಸೇರಿ ಮಾಡಿದ್ವಿ. ಇನ್ನೂ ಒಂದಷ್ಟು ಕೆಲಸ ಇದೆ, ಅದ್ ನಡೀತಿದೆ ಸರ್. ಐ ಹ್ಯಾವ್ ಟು ಥ್ಯಾಂಕ್ ನಮ್ಮ PR ಪ್ರವೀಣ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಬಿಕಾಸ್ ಅವ್ರು ನೋಡಿದ ತಕ್ಷಣ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಹಿ ಲೈಕ್ ಇಟ್ ವೆರಿ ಮಚ್. ಹಿ ಟೋಲ್ಡ್ ಇಮಿಡಿಯೇಟ್ಲಿ ಫೋನ್ ಮಾಡಿ ನನ್ನ he got me connected to them. So I have to thank him for it. And your name also, KB.
ಕೆವಿನ್ ಅದೇ ಸರ್, ಕೋಇನ್ಸಿಡೆನ್ಸ್, ಪ್ಯೂರ್ಲಿ ಕೋಇನ್ಸಿಡೆನ್ಸ್. ಕೆವಿನ್ ಅಂಡ್ ಕೆವಿಯನ್. ಇತ್ತೀಚೆಗೆ ಯಾವುದೇ ಡೈರೆಕ್ಟರ್ ಬಂದು ಕ್ಲಾಸು ಮಾಸು ರೊಮ್ಯಾನ್ಸ್ ಸಿನಿಮಾಗಳ ಕಡೆ ಮುಖ ಮಾಡ್ತಾರೆ. ನೀವು ಯಾಕೆ ಏಲಿಯನ್ ಮತ್ತೆ ಕೊರಿಯನ್ ಆ ಕಡೆ? ಸರ್ ಆಕ್ಚುಲಿ ನಾನು ಒಂದು 6-7 ಕತೆ ಮಾಡಿದ್ದೀನಿ ಸರ್. ನಾನು ಫಸ್ಟ್ ಪ್ರೊಡ್ಯೂಸರ್ಗೆ ಹೇಳಿದ್ದು ಒಂದು ವೈಲೆನ್ಸ್ ಸಬ್ಜೆಕ್ಟೇ ಹೇಳಿದ್ದೆ, ಯಾವುದೋ ಒಂದು ರಿಯಲ್ ಇನ್ಸಿಡೆಂಟ್ ಮೇಲೆ. ಮತ್ತೆ ನಾನು ಕತೆ ಬರಿಬೇಕಾದ್ರೂ ಅಷ್ಟೇ ಒಂದಷ್ಟು ನೋಡ್ತೀನಿ, ನನ್ನ ಸುತ್ತಮುತ್ತಲಿರೋ ನೋಡ್ತೀನಿ, ಒಂದಷ್ಟು ಸಿನಿಮಾಗಳು ನೋಡ್ತೀವಿ. ವರ್ಲ್ಡ್ ಸಿನಿಮಾ ನೋಡೋದ್ರಿಂದ, ಎಲ್ಲ ಭಾಷೆ ಸಿನಿಮಾ ನೋಡ್ತಿರೋದ್ರಿಂದ, ಸೊ ನನಗೆ ಓಕೆ ಫೈನ್, ಇದೆಲ್ಲೂ ಬಂದಿಲ್ವಾ, ನಮ್ಮ ಇಂಡಸ್ಟ್ರಿಯಲ್ಲಿ ಇದೆಲ್ಲೂ ಬರಲಿಲ್ವಾ, ಓಕೆ ಅದನ್ನ ನಮ್ಮ ನೇಟಿವಿಟಿಗೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು. ಸೊ ಆ ಥಾಟ್ ಪ್ರಾಸೆಸ್ ಮೇಲೆನೆ ಡಿಸೈಡ್ ಮಾಡಿ ಸರ್. ಸೊ ಮತ್ತೆ ಇನ್ನೂ ಒಂದು, ಇವಾಗಿರೋ ಕಾಂಪಿಟಿಷನ್, ಮೊದಲು ಆ ಮಟ್ಟಕ್ಕೆ ಕಾಂಪಿಟಿಷನ್ ಇರಲಿಲ್ಲ, ಬಟ್ ಇವಾಗ ಕಾಂಪಿಟಿಷನ್ ಇದೆ. ಮೊದಲು ಜನ ಬುದ್ಧಿವಂತರಾಗಿದ್ರು, ಇವಾಗ ಅತಿ ಬುದ್ಧಿವಂತರಾಗಿದ್ದಾರೆ, ನ್ಯಾಚುರಲಿ ಅತಿ ಬುದ್ಧಿವಂತರಾಗಿದ್ದಾರೆ. ಸೊ ಅವ್ರಿಗೆ ನಾವು ಯಾವುದೋ ಏನೋ ಒಂದು ಸರ್ವ್ ಮಾಡಬಾರ್ದಲ್ವ ಸರ್. ಸೊ ಸೊ ಸಾಂಗ್ ಒಂದು 5-6 ಸಾಂಗ್ಸ್ ಇದೆ. ಅಂಡ್ ಎಸ್ ಸರ್, ಫ್ಯೂಚರ್ ಅಲ್ಲಿ ನಮ್ಮ ಪ್ರೊಡ್ಯೂಸರ್ ನೋಡೋಣ, ಟ್ರೈ ಮಾಡೋಣ ಕೊರಿಯನ್ ಇದ್ರೆ ಹೇಳಿದ್ದಾರೆ. ಸೊ ಎಸ್ ಸರ್, ಬಟ್ ವಿ ಆರ್ ಆಲ್ ವರ್ಕಿಂಗ್ ಹಾರ್ಡ್. ತುಂಬಾ ಇಷ್ಟಪಟ್ಟು ವಿ ಆರ್ ಟ್ರೈಂಗ್ ಟು ಗಿವ್ ಅವರ್ ಬೆಸ್ಟ್. ಸೊ ವಿಲ್ ಡೆಫಿನೆಟ್ಲಿ ಡೂ ಇಟ್. ನಾನು ಹೇಳ್ದಂಗೆ ದಿಸ್ ಇಸ್ ಜಸ್ಟ್ ಅ ಪ್ರೋಮೋ. ಸಿನಿಮಾ ನಿಜವಾಗ್ಲೂ ಬೆಸ್ಟ್ ಕೊಡಕ್ಕೆ ನಾವು ಎಲ್ಲರೂ ಪ್ರಯತ್ನ ಪಡ್ತೀವಿ. ನಿಮ್ಮ ಬ್ಯಾಕ್ಗ್ರೌಂಡು, ಓದುವಿಕೆ, ನಿಮ್ ಬ್ಯಾಕ್ ಗ್ರೌಂಡ್? ಸರ್ ನಾನು ಆಕ್ಚುಲಿ BBM ಓದಿದ್ದೀನಿ ಸರ್. BBM ಓದಿ ನಾನು ಡ್ಯಾನ್ಸಿಂಗ್ ಅಲ್ಲಿದ್ದೆ. ನಾನು ಬಿ ಬಾಯಿಂಗ್, ಹಿಪ್ ಹಾಪ್ ಎಲ್ಲ ಮೊದಲು ಮಾಡ್ತಿದ್ದೆ ನಾನು. ಅದಾದ್ಮೇಲೆ ರೈಟಿಂಗ್ ಅಲ್ಲೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಐ ಯೂಸ್ ಟು ಗೋ ಟು ಸ್ಟೋರಿ ರೈಟಿಂಗ್ ವರ್ಕ್ಶಾಪ್ಸ್, ಸ್ಕ್ರೀನ್ ರೈಟಿಂಗ್ ವರ್ಕ್ಶಾಪ್ಸ್, ಫಿಲ್ಮ್ ಮೇಕಿಂಗ್ ವರ್ಕ್ಶಾಪ್ಸ್. ಸೊ ಜೊತೆಗೆ ನನ್ನ ಸರ್ಕಲ್ ಅಲ್ಲಿ ಒಂದಷ್ಟು ಜನ ಸಿನಿಮಾ ಮಾಡ್ತಿದ್ರೆ ಐ ಯೂಸ್ ಟು ಗೋ ಅಂಡ್ ಬಿ ಆನ್ ದ ಸೆಟ್ಸ್ ವಿತ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್. ಸೊ ಒಂದಷ್ಟು ವರ್ಷ ಟ್ರಾವೆಲ್, ನಿಯರ್ಲಿ 12-13 years ಆಫ್ ಟ್ರಾವೆಲ್. ಅದಾದ್ಮೇಲೆ ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡಿ, ಒಂದು ಶಾರ್ಟ್ ಫಿಲ್ಮ್ ಮುಖಾಂತರ ಪ್ರೊಡ್ಯೂಸರ್ಗೆ ಇಷ್ಟ ಆಗಿ ಹಿ ಸೈಡ್ ಓಕೆ ಫೈನ್ ಲೆಟ್ಸ್ ಡೂ ಶಾರ್ಟ್ ಫಿಲ್ಮ್? ಏನ್ ಸರ್? ಶಾರ್ಟ್ ಫಿಲ್ಮ್ ಶಾರ್ಟ್ ಫಿಲ್ಮ್ ಜಾಕ್ ದ ಡೆವಿಲ್ ಅಂತ ಒಂದು ಮಾಡಿದ್ದೀನಿ ಸರ್. ಸೊ ಜಾಕ್ ದ ಡೆವಿಲ್ ಮತ್ತೆ ಕುಬೇರ ಅಂತ ಒಂದು ಮಾಡಿದ್ದೆ. ಹೇಳೋದ? ಕುಬೇರ ಅಂತ ಒಂದು ಮಾಡಿದ್ದೆ. ಇಟ್ಸ್ ಜಸ್ಟ್ ಅ ಪ್ರೊಡ್ಯೂಸರ್ ಪಿಚ್ ಟ್ರೇಲರ್. ಒಬ್ರು ಪ್ರೊಡ್ಯೂಸರ್ಗೆ ಹೇಳಿದ್ದೆ, ಅವ್ರಿಗೆ ಇಷ್ಟ ಆಯ್ತು. ಅದಾದ್ಮೇಲೆ ಮಾಡೋಣ ಅಂತ ಹೇಳಿದ್ರು, ಬಟ್ ಒಂದ್ ಬೇರೆ ಪೋಸ್ಟರ್ ಬಂತು ಯಾವ್ದೋ ದೊಡ್ಡ ಸ್ಟಾರ್ ಜೊತೆ. ಆಮೇಲೆ ಗೊತ್ತಾಯ್ತು ಒಂದ್ ಸ್ವಲ್ಪ ಅಡ್ಯಾಪ್ಟ್ ಆಗಿದೆ ಅಂತ. ಸೊ ಐ ಸೈಡ್ ನೋ ಪ್ರಾಬ್ಲಮ್ ಅಂತ ಒಂದು ಸ್ಮೈಲಿ ಕೊಟ್ಟೆ ಅವ್ರಿಗೆ ಅಷ್ಟೇ. ಹೇಳಿ. ಎಸ್ ಎಸ್ ಸರ್, ಆಕ್ಚುಲಿ ಎಸ್, ಅವರು ನೀವು ಹೇಳ್ದಂಗೆ ತುಂಬಾ ಸೀರಿಯಸ್ ಪಾತ್ರಗಳು ಮಾಡ್ತಿದ್ರು. ಸೊ ನಾನು ಕತೆ ಬರಿಬೇಕಾದ್ರೆ ನಾನು ಆಕ್ಚುಲಿ ಇಮಿಡಿಯೇಟ್ಲಿ ನನಗೆ ರಾಮ್ ಸರ್ ಮೈಂಡಿಗೆ ಬಂದ್ರು. ಬಿಕಾಸ್ ಐ ಹ್ಯಾವ್ ಸೀನ್ ಅವ್ರು ಸ್ಮೈಲ್ ಮಾಡೋದು ನಾನು ನೋಡಿದ್ದೀನಿ, ಅವ್ರ ನಗಾಡೋದು ನಾನು ನೋಡಿದ್ದೀನಿ. ಸೊ ಐ ಥಾಟ್ ದೇರ್ ಇಸ್ ಸಮಥಿಂಗ್ ಎಲ್ಸ್ ಇನ್ ಹಿಮ್. ಆ ಹ್ಯೂಮರ್ ಇದೆ ಅವರಲ್ಲಿ. ಸೊ ಮತ್ತೆ ಈಸ್ ಆಲ್ಸೋ ಅ ಗುಡ್ ಡ್ಯಾನ್ಸರ್. ನಾನು ಆಕ್ಚುಲಿ ನಾನು ಹೇಳ್ದೆ, ಈ ತರ ಹಿಂಗ್ ಡ್ಯಾನ್ಸ್ ಆಡ್ಬೇಕು ಸರ್, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಇಲ್ಲ ಗೆವಿನ್, ನಾನು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡ್ತೀನಿ ಅಂದ್ರು. ಅವ್ರ ರಿಹರ್ಸಲ್ಸ್ ಬಂದಾಗ್ಲೂ ಅಷ್ಟೇ, ದೆನ್ ಐ ಗಾಟ್ ಟು ನೋ. ಸೊ ಅಲ್ಲಿ ಗೊತ್ತಾಯ್ತು ನಾನೇನ್ ಥಿಂಕ್ ಮಾಡಿದೀನಿ, ಇವ್ರು ಕರೆಕ್ಟ್ ಆಗಿರ್ತಾರೆ. ಸೊ ಈವನ್ ಹಿ ಲೈಕ್ ದ ಸ್ಟೋರಿ ವೆರಿ ಮಚ್. So even he is also willing to experiment and see how this goes. The BTS Army. So I would like to start with the BTS chant. So shall we go on Hanadut Set? So I'm saying Hanadut Set. Let's go. Hanadut Set. Kim Namjoon, Kim Seokjin, Min Yoongi, Jang Ho-seok, Park Ji-min, Kim Tae-young, Jang Jungkook, BTS. ಸೊ ಇದು ಅರ್ಥ ಏನು ಅಂದ್ರೆ, ಇವಾಗ ನಮ್ಮ ಕೊರಿಯಾನಲ್ಲಿ ಈ ತರ ಬ್ಯಾಂಡ್ ಇದೆಯಲ್ಲ, ಸೊ ಅವ್ರ ಎಲ್ರಿಗೂ ಒಂದು ಚಾಂಟ್ ಅಂತ ಇದೆ. ಇಟ್ಸ್ ಅ ಮಂತ್ರ. ಓಕೆ ಓಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು. ಓಕೆ, ಸೊ ಇದು ಹೇಗೆ ಫಾರ್ಮ್ ಆಗುತ್ತೆ ಅಂದ್ರೆ, ಈಗ ಈ ಬ್ಯಾಂಡ್ ಅಲ್ಲಿ ಒಂದಷ್ಟು ಜನ ಮೆಂಬರ್ಸ್ ಇರ್ತಾರೆ. ಅವ್ರ ಹೆಸರನ್ನ ಲೈಕ್ ಎಲ್ಡರ್ ಇಂದ ಯಂಗೆಸ್ಟ್ ವರ್ಗೂ ಹೇಳೋದು. ಇದು BTS ಚಾಂಟ್. ಅದನ್ನ ನಾವು BTS ಆರ್ಮಿ ಎಲ್ಲ ಸೇರ್ಕೊಂಡು ಹಿಡಿತು. ಈಗ ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ಮೈ ನೇಮ್ ಇಸ್ ಲಾವಣ್ಯ. ನಾನು ಈ K-pop ಸಿನಿಮಾದಲ್ಲಿ ಕೋ ರೈಟರ್ ಮತ್ತೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಹೇಗೆ ಈ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂದ್ರೆ, ಐ ಆಮ್ ಅ BTS ಆರ್ಮಿ. 2020 ಡ್ಯೂರಿಂಗ್ ಲಾಕ್ಡೌನ್
ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಹೇಟ್ ಮೀಮ್ ನೋಡಿದ್ದೆ, ಯಾರಿದು ಅಂತ ಅವಾಗ ಒಂಚೂರು ಕ್ಯೂರಿಯಾಸಿಟಿ ಹುಟ್ಟಿತು. ಯಾಕಂದರೆ ಇಷ್ಟು ಜನ ತುಂಬ ಹೇಟ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಏನೋ ಮಾಡಿರ್ತಾರೆ ಅಂತ. ಸೊ ಅಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಒಂದಷ್ಟು ಸಾಂಗ್ಸ್ ನೋಡಿದಾಗ ಅಲ್ಲಿ ಐಡಿಯಾ ಬಂತು, ಓಕೆ ಇವ್ರು ಸಿಂಗರ್ಸ್ ಡಾನ್ಸರ್ಸ್ ಅಂತ. ನನಗೆ ಮುಂಚೆಯಿಂದನೂ ಸಿಂಗರ್ಸ್ ಡಾನ್ಸರ್ಸ್ ಅಂದರೆ ಒಂದು ಸ್ವಲ್ಪ ಅಟ್ರಾಕ್ಷನ್ ಇತ್ತು ಅವ್ರ ಕಡೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಇವಾಗ ನಾವು ಇನ್ ಕೇಪ್ ಆಫ್ ಮೂವಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಪಾತ್ರದ ಬಗ್ಗೆ ಅಥವಾ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಹೇಳಿ. ಆಕ್ಚುಲಿ ನಾನು ಮಂಡ್ಯದಿಂದ ಬಂದಿದ್ದೀನಿ. ಸೊ ಎಲ್ಲ ಥರ ಪ್ರಿಪೇರ್ ಆಗಿ ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಮಾಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಇರಲಿ. ಟ್ರೈನಿಂಗ್ ಆಗಿದೆ ಸರ್. ಡ್ರಾಮಾಗಳೆಲ್ಲ ಮಾಡ್ತಿದ್ದೆ, ಆಮೇಲೆ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದ್ದೆ, ಮೀಡಿಯಾದಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ ಸರ್. ಮುಂಚೆ ಮೀಡಿಯಾದಲ್ಲಿ ಕೆಲಸ ಮಾಡಿದ್ರೆ ಸಿನಿಮಾ ಮಾಡಿದಾಗ ಹೆಲ್ಪ್ ಮಾಡ್ತಾರೆ ಅಂತ ಅದೆಲ್ಲ ಮಾಡ್ತಿದ್ದೆ. ಸೊ ಇವಾಗ ನಮ್ಮಣ್ಣ ನನಗೋಸ್ಕರ ಸಿನಿಮಾ ಮಾಡ್ತಿದ್ದಾರೆ. ನಿಮ್ಮೆಲ್ರಿಗೂ ಇಷ್ಟ ಆಗೋ ಥರ ನಾನು ಸಿನಿಮಾ ಮಾಡ್ತೀನಿ.